ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಕೆಆರ್ಪೇಟೆ ಫೆಬ್ರವರಿ 2ರಂದು ನಡೆಯಲಿರುವ ಮನ್ಮೂಲ್ ನೂತನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಕೆಆರ್ಪೇಟೆ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಗಳಾಗಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಸಕರಾದ ಎಚ್.ಟಿ. ಮಂಜು ಹಾಗೂ ನಾಟನಹಳ್ಳಿ ಬೋರ್ವೆಲ್ ಮಹೇಶ್ ತಮ್ಮ ಉಮೇದುವಾರಿಕೆಯನ್ನು ಚುನಾವಣಾ ಅಧಿಕಾರಿ ಅಪರ ಜಿಲ್ಲಾಧಿಕಾರಿ ಬಿ. ಶಿವಾನಂದಮೂರ್ತಿ ಅವರಿಗೆ ಸಲ್ಲಿಸಿದರು. ಬಳಿಕ ಶಾಸಕರಾದ ಎಚ್.ಟಿ. ಮಂಜು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅಷ್ಟಲಿಲ್ಲ ಅಲ್ಲ, ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಬೇಕಾದ್ರು ನಾಲ್ಗೆ ಮೇಲೆ ಮನುಷ್ಯನ ಶುದ್ಧಾಗಿರ್ತಿರಬೇಕು. ಅಶುದ್ಧತೆ ಬಂದು ನಾಲ್ಗೆ ಮೇಲೆ ಇಡ್ತಾ ಇಲ್ಲ ಸಂದರ್ಭದಲ್ಲಿ ಕಾರ್ಯಕರ್ತರ ಮೇಲೆ ಸಹಕಾರಿಗಳ ಮೇಲೆ ದಬ್ಬಾಳಿಕೆ ಅನ್ಸೋದ್ರಲ್ಲಿ ಎಲ್ಲ ಒಂದು ಕಡೆ ಅದು ಇವತ್ತು ತಾವು ಮೀಡಿಯಾಗಳು ಫಾಸ್ಟ್ ಆಗಿದ್ರಿ, ಸೋಷಿಯಲ್ ಮೀಡಿಯಾಗಳು ಫಾಸ್ಟ್ ಆಗಿದ್ದಾರೆ, ಗಮನಿಸ್ತಾರೆ, ಅದನ್ನು ಟ್ರ್ಯಾಪ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರ ನಡವಳಿಕೆ ಸರಿಯಿಲ್ಲ ಸಂದರ್ಭದಲ್ಲಿ ಅದು ಆಟೋಮೆಟಿಕ್ ವೈರಲ್ ಆಗುತ್ತೆ. ಇವತ್ತು ನಮ್ಮದು ಅಷ್ಟಕ್ಕೆ ಮಾತ್ರ ಇವತ್ತು ರಾಜ್ಯಾದ್ಯಂತ ಎಂಥ ಪ್ರಕರಣಗಳು ತಾವು ಸಹ ಮೀಡಿಯಾದವರು ಟ್ಯಾಕಲ್ ಮಾಡಿಲ್ಲ, ವೈರಲ್ ಮಾಡಿಲ್ಲ. ಅದು ನೈಜವಾಗಿ ನಡೆಯುವಂಥ ಘಟನೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಸಂಬಂಧಪಟ್ಟ ನೊಂದ ಒಬ್ಬ 8 ತಿಂಗಳ ಗರ್ಭಿಣಿ ಕರ್ಕೊಂಡು ಬಂದು ಮನೆಯೊಳಗೆ ಕೂಡ ಹಾಕ್ಕೊಂಡು ಡೆಲಿಗೇಷನ್ ಮಾಡಿಸೋ ಪ್ರಕರಣನ ಮೊನ್ನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದು, ಸರ್ಕಾರಕ್ಕೂ ಬರ್ತೈತೆ, ಅವರೇ ಕಂಪ್ಲೇಂಟ್ ಕೊಟ್ಟವ್ರೆ. ಅದು ಪೂರ್ವಕವಾಗಿ ಎ ಸಿ ಅವ್ರು ತನಿಖೆ ಮಾಡಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಎ ಸಿ ಅವರು ಸಹ ಪೂರ್ವಕವಾಗಿ ವರದಿ ಕೊಟ್ಟಿದ್ದಾರೆ. ಪೊಲೀಸ್ ತನಿಖೆ ಆಗಲಿ ಅಂತ ಹೇಳಿದ್ರೆ ಪೊಲೀಸ್ ತನಿಖೆಯಲ್ಲೂ ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೂ ಏನೂ ಕ್ರಮ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೂ ನಾನು ಒಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲಿ ಹಿಂಗೆ ಅಕ್ರಮವಾಗಿ ಚುನಾವಣೆ ಬರೆಯೋದು, ಡೆಲಿಗೇಷನ್ ಎದುರಿಸೋದು, ಧಮಕಿ ಹಾಕೋದು, ದಬ್ಬಾಳಿಕೆ ಮಾಡೋದು, ಪ್ರತಿಯೊಬ್ಬ ಭಯ ಹುಟ್ಟಿಸುವಂಥ ಪ್ರಕರಣಗಳು ನಡೀತಾ ಇದೆ. ಅದಕ್ಕೆ ಸರ್ಕಾರದ ಕಡೆಯಿಂದ ಸಂಬಂಧಪಟ್ಟ ಮೇಲೆ ಕ್ರಮ ಆಗಬೇಕು ಅಂದ್ಬಿಟ್ಟು ನಾನು ಒತ್ತಾಯ ಮಾಡಿ ಪತ್ರನೂ ಬರೆದಿದ್ದೀನಿ. ಬಹುತೇಕ 26 ನಿಮಿಷ ಮಾತಾಡಿರೋಂಥ ಆಡಿಯೋ ರೆಕಾರ್ಡು ಸಹ ಕೊಟ್ಟಿದ್ದೀನಿ. ಅವರು ಯಾವುದೇ FSL ರಿಪೋರ್ಟ್ ಒಳಪಡಿಸ್ತೀವಿ ಬೇಕಾದ್ರೆ ಅದು ನೈಜವಾಗಿದೆ. ಅದು ಸರ್ ಎಲ್ಲೋ ಒಂದು ಕಡೆ ನಾನು ಕೂಡ JDS ಅಲ್ಲಿ ಇದ್ದೀನಿ ಅಂತ ಹೇಳಿ ಹೌದು JDS ನಲ್ಲಿ ಇದ್ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಬಾಗಿಲಾಗಿ ಕಾಯ್ಕೋಬೇಕು. ಅವ್ರ ಮನೆಗೆ ಹೋಗಿ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡ್ಕೊಂಡು ಬರಬೇಕು. ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಕಾನ್ಫರೆನ್ಸಲ್ಲಿ ಡೆಲಿಗೇಷನ್ ಯಾಕೆ ಮಾತಾಡಬೇಕು, ಅವ್ರು ಓಟ್ ಹಾಕಿ ಅಂದ್ಬಿಟ್ಟು ಕಾಂಗ್ರೆಸ್ಸಿಂದ ಯಾಕೆ ಅಭ್ಯರ್ಥಿ ಹಾಕಿಲ್ಲ? ಅವ್ರು JDS ಮೇಲೆ ಹಾಕ್ಬಾಯ್ತಲ್ವ. ಕಾಂಗ್ರೆಸ್ನಿಂದ ಇವತ್ತು ರಾಷ್ಟ್ರೀಯ ಪಕ್ಷ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ. ನಮ್ಮ ತಾಲೂಕಲ್ಲಿ 59,000 ಓಟಿಂದ ತಗೊಂಡಿದ್ದ ಕಾಂಗ್ರೆಸ್ ಪಕ್ಷ ಯಾಕೆ ಹಾಕಿಲ್ಲ ಹಂಗಾರೆ? ಅವ್ರು ಯಾವ ಪಕ್ಷದ ಅಭ್ಯರ್ಥಿಗಳು ಅದು ಗೊತ್ತಾಗಲ್ಲ. ಅದು ಇವತ್ತು ಜನ ಯಾರೂ ದಡ್ರಿಲ್ಲ. JDS ಪಕ್ಷದವ್ರು ಯಾರು, JDS ಪಕ್ಷದಲ್ಲಿ ಅಲ್ದೇನೆ ಯಾರು, ಚುನಾವಣೆಗೋಸ್ಕರ ಡೆಲಿಗೇಷನ್ ಮತದಾಳಕ್ಕೋಸ್ಕರ ಕುಮಾರವ್ರ ಫೋಟೋ, ದೊಡ್ಡವ್ರ ಫೋಟೋ, ನಮ್ಮ JDS ಮುಖಂಡಗಳ ಫೋಟೋ, BJP ಮುಖಂಡಗಳು ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಫೋಟೋ ಹಾಕೊಂಡ ತಕ್ಷಣಕ್ಕೆ ಅವ್ರು JDS ಪಕ್ಷದ ಅಭ್ಯರ್ಥಿಗಳ ಮಾನಸಿಕವಾಗಿ JDS ಆಗಿರಬೇಕು. ಮಾನಸಿಕವಾಗಿ ಅವತ್ತು ಇವತ್ತಲ್ಲ, ತಮ್ಗೆ ಗೊತ್ತಿದ್ದ ವಿಚಾರ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀವಿ. ಇದೇ ರಾಮಚಂದ್ರ ರಾಜೀನಾಮೆ ಕೊಟ್ಟರು, ನಮ್ಮ ಪಕ್ಷದ ಅಭ್ಯರ್ಥಿ ಘೋಷಣೆ ಮಾಡಿದ್ವಿ. ಅವ್ರನ್ನ ನಾವು ನಮ್ಮೆಲ್ಲ ಡೆಪ್ಯೂಟಿ ನಮ್ಮ XMLAಗಳು ಸುರೇಶ್ ಅಣ್ಣ, ರವೀಂದ್ರಣ್ಣ, ಅಂದನಣ್ಣ, ಡಿ ರಮೇಶ್ ಎಲ್ಲರೂ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ವಿ. ಇದೊಂದು ಮೈಸೂರು ಓಟು ಗೋವಾದ ಜೊತೆ ಹೋಗಿ ಹೊರಡೆಗೆ ಬಂದ್ಬಿಟ್ಟು ಆಮೇಲೆ ಮೈಸೂರು ಸೆಂಚುರಿನ ಹೋಟ್ಲಲ್ಲಿ ಇದ್ವಿ. ಹೋದ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಫೋನ್ ಬಂದ ತಕ್ಷಣ ಆ ಕಡೆ ಕೂಡ ಓಡ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಓಟ ಮತ ಚಲಾಯಿಸಿದ್ರು. ಅದೆಲ್ಲ JDS ಪಕ್ಷ. ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ಎಲ್ಲನೂ ಸಮಾನವಾಗಿ ಸ್ವೀಕರಿಸಿ ಅದನ್ನು ಫೇಸ್ ಮಾಡೋಂಥ ತಾಕತ್ತಿರೋನು JDS ಕಾರ್ಯಕರ್ತ. ನಾಮಿನಿಗಳು ಹಾಕ್ಸ್ಕೊಂಡ್ರೆ ಯಾರು ನಮ್ಮ ನಾಮಿನಿ ಯಾರು ಪರವಾಗಿ ಹಾಕ್ಕೊಟ್ಟಿದ್ದಾರೆ? ಅವ್ರ ಪರವಾಗಿ ಹಾಕ್ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಕಡೆ ನಾನು ಸೂಪರ್ವೈಸರ್ಗಳು 3-4 ಸತಿ ಓಟ್ ಹಾಕಿದ್ರು. ಯಾರು ಪರ ಹಾಕ್ತಿದ್ರು? ಸರ್ಕಾರ ಡೈರೆಕ್ಷನ್ ಒಂದು ಸರ್ಕಾರ ಯಾವುದಿದೆ? ಕಾಂಗ್ರೆಸ್ ಇದೆ. ಅವ್ರು ಯಾವುದು ಈಗ ತಾವು ಎಷ್ಟು ಹೇಳಿದ್ರಲ್ಲ ಅವ್ರ ಪರವಾಗಿ ಓಟ್ ಹಾಕಿದ್ರು. ಅವ್ರು JDS ಈಗ ಅವ್ರನ್ನ ಪಕ್ಕ ಕಾಂಗ್ರೆಸ್ ಅಂತ ಹೇಳ್ತಿದ್ದಾರೆ. ಅಕ್ಷರಶಃ ಸತ್ಯ. ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ಪಕ್ಷರು? ಅವರ ಸೂಚನೆ ಮೇರೆಗೆ ಅವ್ರ ಮನೆ ಬಾಗಿ ಕೂತ್ಕೊಂಡು ಅವ್ರ ಡೈರೆಕ್ಷನ್ ನಡೀತಾರೆ ಅಂದರೆ ಯಾವ ಪಕ್ಷದಲ್ಲಿ? ಓಕೆ ಮಾಡಿದ್ದೀವಿ. ಸಂಪೂರ್ಣವಾಗಿ ಅವರು ಅಧಿಕಾರಿಗಳ ಮುಖಾಂತರ ವಿರೋಧ ಪಕ್ಷದ ಅಭ್ಯರ್ಥಿಗಳಿಗೆ ಒಂದು ಅನ್ಯಾಯವಾಗೋ ರೀತಿಯಲ್ಲಿ ಅಕ್ರಮವಾಗಿ ಅಧಿಕಾರಿಗಳು ಸಂಪೂರ್ಣ ಬಳಸ್ಕೊಂಡು ಅಭ್ಯರ್ಥಿಗಳು ಯಾರು ಇರ್ತಾರೆ ಅವ್ರ ನಾಮಪತ್ರ ತಿರುಚುತ್ರ ಮಾಡೋಂಥ ಪ್ರಯತ್ನ ನಡೀತಾ ಇದೆ. ಜೊತೆಗೆ ಅವರು ಚುನಾವಣಾ ಡೆಲಿಗೇಷನ್ ಪೂರ್ವದಲ್ಲೇ ಮಾಡಿದ್ರು. ಸೂಪರ್ವೈಸರ್ ಮುಖಾಂತರ ಹೆಚ್ಚುವರಿ ನಾಮಿನಿಗಳ ಮುಖಾಂತರ ಡೆಲಿಗೇಷನ್ ಅವ್ರು ಪರವಾಗಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆ ಗೌರವಾನ್ವಿತ ನ್ಯಾಯಾಲಯ ಸೂಪರ್ವೈಸರ್ ತಡೆ ಕೊಟ್ಟು ಇವಾಗಲೂ ಸಹ ನಾಮಿನಿಗಳು ಸಹ ಅಕ್ರಮ ಮಾಡ್ತಿರ್ತಾರೆ. ಹಿಂಗೆ ಅಂತಂದರೆ ಯಾವುದೇ ಸಂಘಕ್ಕೆ ಸರ್ಕಾರದ ಸಹಾಯಧನ ಇದ್ದರೂ ಮಾತ್ರ ನಾಮಿನಿ ಕೊಡಲಿಕ್ಕೆ ಸಹಕಾರಿ ನಿಯಮದಲ್ಲಿ ಅವಕಾಶ ಇದೆ. ಆದರೆ AR ಮೇಲೆ ಒತ್ತಡ ತಂದು AR ಮೇಲೆ ಒತ್ತಡ ತಂದು ನಾಮಿನಿ ಇರಲಿ ಬಿಡಲಿ ಎಲ್ಲ ಸಂಘಕ್ಕೂ ಸಹ ನಾಮಿನಿ
ಪ್ರೋತ್ಸಾಹಧನ ಕೊಟ್ಟಿರಲಿ ಬಿಡಲಿ, ಎಲ್ಲ ಸಂಘಕ್ಕೂ ಸಹ ನಾಮಿನಿ ಹಾಕೋದ್ರ ಮುಖಾಂತರ ಡೆಲಿಗೇಷನ್ ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಅದು ಫಲಪ್ರದ ಆಗಿಲ್ಲ. ಇವತ್ತು ಬಹುತೇಕ ಸಹಕಾರಿ ಸಂಘಗಳು, ಸಹಕಾರಿಗಳು, MPCSಗಳು JDS ಪರ ಕಾರ್ಯಕರ್ತರ ಕೈಲಿರೋದ್ರಿಂದ ಜಿಲ್ಲಾದ್ಯಂತ ಹೆಚ್ಚಿನ ಸ್ಥಾನಗಳು JDSಗೆ ಅದೃಷ್ಟೋ ಸಾಧ್ಯತೆ ತುಂಬ ಚೆನ್ನಾಗಿ ಜಾಸ್ತಿ ಇದೆ. ಹಾಗಾಗಿ ಅವ್ರು ಬೈದು ವಾತಾವರಣ ಸೃಷ್ಟಿಯಾಗಿ ಇಲ್ಲಿ ಬೇರೆ ಅನ್ಯ ಮಾರ್ಗ ಮುಖಾಂತರ ಅಕ್ರಮ ಮುಖಾಂತರ ಚುನಾವಣೆ ಗೆಲ್ಲುವ ಪ್ರಯತ್ನ ಮಾಡಿದ್ರು ಅದಾಗಲ್ಲ. ಸರ್, ಈಗಾಗಲೇ ಅಭ್ಯರ್ಥಿ ಹೈಕೋರ್ಟು ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದೆ. ಮೊನ್ನೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ವಿತಿನ್ ನವೆಂಬರ್ ಒಳಗೆ ಅದನ್ನು ಡಿಸ್ಪೋಸ್ ಮಾಡಿ ಅಂತ ಒಂದು ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಇವತ್ತು ನಾಳೆಗೆ 31 ಅದನ್ನು ತೀರ್ಪುಕೊಳ್ತಾರೆ. ಮಳವಳ್ಳಿಯಿಂದ ಸಹ ನಾಳೆ 31 ತೀರ್ಪುಕೊಳ್ತಾರೆ. ಇನ್ನೊಂದು 3 ಕೇಸನ್ನು 3 ಪ್ರಕರಣ ಹೈಕೋರ್ಟ್ ಮಾಡಿದ್ದಾರೆ. ಇದು ಒಂದು ಸಹಕಾರಿ ವ್ಯವಸ್ಥೆಗೆ ಸರ್ಕಾರ ಮಾಡ್ತಾ ಇರೋಂಥ ಒಂದು ಅಪಚಾರ. ಸರ್ಕಾರ ಅಧಿಕಾರ ಕೈಯಲ್ಲಿ ತಿಂದು ಅಧಿಕಾರಿಗಳು ದುರ್ಬಳಕೆ ಮಾಡ್ತಾರೆ. ಪದೇ ಪದೇ ಹೇಳ್ತೀವಿ, ಮನೆಯೂ ಸಹ ಪ್ರೊಟೆಕ್ಷನ್ ಮಾಡಿದ್ದೀವಿ, ಸಾಂಕೇತಿಕವಾಗಿ ಮಾಡಿದ್ರಿ. ಇದು ಮುಂದುವರೆದ್ರೆ ಜಿಲ್ಲಾದ್ಯಂತ ಎಲ್ಲ ಕಡೆಯೂ ಸಹ ಹೆಚ್ಚಿನದಾಗಿ ಪ್ರತಿಭಟನೆಗಳಾಗಬೇಕಾಗುತ್ತೆ. ಅಧಿಕಾರಿಗಳು ಕಾನೂನು ಕೈಗೆ ತಗೊಂಡ್ರೆ ಇವತ್ತು ಸಾರ್ವಜನಿಕರು ಸಹ, ಸಹಕಾರಿಗಳು ಸಹ, ಅವರು ಸಹ ಒಬ್ಬ ತಿಳುವಳಿಕಸ್ಥ ಅಧಿಕಾರಿನೇ ಕಾನೂನು ಕೈಗೆ ತಗೊಂಡ್ರೆ ಸಹಕಾರಿಗಳು ಸಹ ಕಾನೂನು ಕೈಗೆ ತಗೊಳ್ಳೋಂಥ ದಿನ ಹತ್ರ ಬರ್ತಾ ಇದೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.